ನೀನ್ ಮಂತ್ರಿ ಆದ ನನ್ ರಾಜ, ನಿನ್ ಸೀಟ್ ಯಾವ ಬಿದ್ದೋದ ನೀನೇ ಗೊತ್ತಿಲ್ಲ. ಆದ್ರೆ ನಾವು ಹಾಗಲ್ಲ, ಸೂರ್ಯಚಂದ್ರ ಇರೋವರೆಗೂ ನಾವು ರಾಜನೇ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ, ಕರ್ನಾಟಕ ಮಾತೆಗೆ ಜೈ ಕನ್ನಡ, ಜೈ ಜೈ ಕನ್ನಡ. ವಿಷ್ಣು ದಾದಾಗೆ, ವಿಷ್ಣು ದಾದಾಗೆ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಹೌದಾ ಹೌದಾ. ನೀನ್ ಮಂತ್ರಿ ಆದ ನನ್ ರಾಜ, ನಿನ್ ಸೀಟ್ ಯಾವ ಬಿದ್ದೋದ ನೀನೇ ಗೊತ್ತಿಲ್ಲ. ಆದ್ರೆ ನಾವು ಹಾಗಲ್ಲ, ಸೂರ್ಯಚಂದ್ರ ಇರೋವರೆಗೂ ನಾವು ರಾಜನೇ. ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಎಲ್ಲ ಒಂದು ಕಡೆ ನಮ್ಮನ್ನೆಲ್ಲರೂ ವಿಷ್ಣು ದಾದಾ ಅವರು ಆವರಿಸ್ಕೊಂಡಿದ್ದಾರೆ ನೋಡಿ. ರಕ್ತ ಎಲ್ಲ ಹೋಗ್ತಾರೆ ಅಂತ ವಿಷ್ಣು ದಾದಾ ಹೆಸರು ಹೇಳ್ತಾ ಇದ್ದಂಗೆ ಸರಕ್ 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 ಅಂತ ಎಕ್ತಾ ಇದೆ. ನಿಜವಾಗ್ಲೂ ಆ ಹೆಸರಲ್ಲಿ ಆ ಒಂದು ಶಕ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ ವಿಷ್ಣು ದಾದಾ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಡಿಸೆಂಬರ್ 30, 2009 ನಮ್ಮನ್ನೆಲ್ಲ, ನಾನು ಮೊದಲನೇ ಸಲ ಹೇಳ್ತಾ ಇರೋದು, ವಿಷ್ಣು ದಾದಾ ಆಗ್ಲಿದಾರೆ ಅಂತ ನನ್ನ ಜೀವನ ಬರೆದು ಅವ್ರು ಹೋದಾಗಿಂದ ಯಾವತ್ತೂ ಅವ್ರು ಇಲ್ಲ ಅಂತ ನನಗೆ ಹೇಳೇ ಇಲ್ಲ. ಮೊದಲನೇ ಸಲ ಇವ್ರು ಹೇಳ್ಬಿಟ್ಟು ಇವತ್ತು ಹೇಳಿಸ್ತಾ ಇರೋದು. ಯಾಕಂದ್ರೆ ನಮ್ಮ ಜೊತೆಲಿದ್ದಾರೆ ಅಂತ ನನ್ನ ಭಾವನೆ. ಅವತ್ತು ನಮ್ಮ ಮನೇಲಿ ಬೆಳಿಗ್ಗೆ ಒಂದು 9:30, 10 ಗಂಟೆ ಇರ್ಬೋದು, ದೋಸೆ ಮಾಡಿದ್ರು. ನಮ್ಮ ಮನೆಯವರು ತಿಂತಾ ಕೂತಿದ್ದೆ. ಟಿವಿಲಿ ವಿಷ್ಣು ದಾದಾ ಇನ್ನಿಲ್ಲ ಅಂತ ಕಣ್ಣಲ್ಲಿ ನೀರು ಹಂಗೆ ಬರ್ತಾ ಇದೆ. ಆ ದೋಸೆ ನಿಂಗೆ ಇಟ್ಕೊಂಡಿದ್ದು ಹಂಗೆ ಕೆಳಗಡೆ ಬಿದ್ದೋಯ್ತು. ತುಂಬಾ ನೋವಾಯ್ತು. ನನ್ನ ಮನೆಯಲ್ಲಿ ನಮ್ಮ ಯಜಮಾನರು ಏನಾದ್ರು ತೀರೋದ್ರೆ ಎಷ್ಟು ನೋವಾಗುತ್ತೋ, ನಿಜವಾಗ್ಲೂ ಇಡೀ ನನ್ನ ಕುಟುಂಬ ಅಷ್ಟು ನೋವಲ್ಲಿ ಹೊತ್ತು ಕಣ್ಣೀರಲ್ಲಿ ಅವತ್ತು ಸಂಜೆವರೆಗೂ ಎಷ್ಟು ಅಳನ ನಿಲ್ಸಿದ್ರು ಆಗ್ತಾ ಇಲ್ಲ, ಅಷ್ಟು ನೋವಾಯ್ತು. ಯಾಕಂದ್ರೆ ಕರ್ನಾಟಕದ ಸಿಂಹಾದ್ರಿಯ ಸಿಂಹ ವಿಷ್ಣು ದಾದಾ ಒಬ್ಬರೇ, ಅವ್ರಿಗೊಬ್ಬರಿಗೆ ಅತ್ತಾಗತ್ತಿರೋದು. ಇಡೀ ಕುಟುಂಬಗಳು, ಇಡೀ ಸಂಸಾರಗಳು ಕಣ್ಣೀರ ದಾರಲ್ಲಿ ಮುಳುಗ್ತು ಅಂದ್ರೆ ಅದು ಕರ್ನಾಟಕದ ಸಿಂಹಾದ್ರಿಯ ಸಿಂಹ ವಿಷ್ಣು ದಾದಾ ಒಬ್ಬರಿಗೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ. ವಿಷ್ಣು ದಾದಾಗೆ, ವಿಷ್ಣು ದಾದಾಗೆ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ನಿಮ್ಗೆಲ್ಲ ಗೊತ್ತಿರಬೇಕು, ವಿಷ್ಣು ದಾದಾ ಅವರು ಸಮಾಧಿಗೆ ಎಷ್ಟೆಲ್ಲ ಎಷ್ಟೆಲ್ಲ ಕಂಟಕಗಳು. ನಿಜವಾಗ್ಲೂ ಇದಾಗಬಾರ್ದಿತ್ತು. ಪ್ರತಿಯೊಬ್ಬರಿಗೂ ಮಾಸದೆ ಏನೋ ಕಡಿಮೆ ಆಗದಿರೋಂಥ ನೋವು ವಿಷ್ಣು ದಾದಾ ಅವ್ರ ಸಮಾಧಿ ವಿಚಾರದಲ್ಲಿ ಪ್ರತಿಯೊಬ್ಬ ಕನ್ನಡಿಗ, ಏನು ವಿಷ್ಣು ದಾದಾ ಅವರ ಅಭಿಮಾನಿಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಇದು ತುಂಬಲಾಗದ ನೋವು. ಇವತ್ತಲ್ಲ ನಾಳೆ ನೀವೆಲ್ಲ ಏನ್ ಕನ್ಸ್ಕೊಳ್ತಿದ್ದೀರೋ, ಏನ್ ಕನ್ಸ್ಕೊಳ್ತಾ ಇದ್ದೀರೋ, ನಿಜವಾಗ್ಲೂ ಅದು ಅತಿ ಶೀಘ್ರದಲ್ಲೇ, ಅತಿ ಹತ್ತಿರದಲ್ಲೇ ಆ ಮನಸ್ಸಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕೂಡ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರವಾಗಿ ನೂರಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ. 2023 ಖಂಡಿತ ಇರ್ತೀವಿ, ನಾವು ಖಂಡಿತ ಜೊತೆ ನಿಲ್ತೀವಿ. ಏನ್ ಸ್ಮಾರಕದ ಏನಿದೆಯೋ ನಾವೆಲ್ಲ ಅಭಿಮಾನಿಗಳ ಜೊತೆ ನಾವು ಕೂಡ ಖಂಡಿತ ಜೊತೆ ನಿಲ್ತೀವಿ. ಕರ್ನಾಟಕ ರತ್ನ ವಿಷ್ಣು ದಾದಾ ಅವ್ರಿಗೆ ಸರ್ಕಾರದಿಂದ ಏನ್ ಕೊಟ್ಟಿದ್ದಾರೆ? ಕರ್ನಾಟಕ ರತ್ನ ಈಗ ನೋಡಿ, 2023 ಫೆಬ್ರವರಿ ತಿಂಗಳಲ್ಲಿ ಮೈಸೂರಲ್ಲಿ ಸ್ಮಾರಕ ಆಗಿನ ಸರ್ಕಾರದಿಂದ ಸ್ಮಾರಕನ ಮಾಡಿಕೊಟ್ರು. ಆ ಸಮೇತ ನಮ್ಮನ್ನ ಅತಿಥಿಗಳಾಗಿ ಆಹ್ವಾನಿಸಿದ್ರು. ಅಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಅದಲ್ಲೇ ಇಲ್ಲಿ ಬೆಂಗಳೂರಲ್ಲಿ ಇಡೀ ಕರ್ನಾಟಕದ ಅಭಿಮಾನಿಗಳು ಏನ್ ನೀವೆಲ್ಲ ಆಸೆ ಪಡ್ತಾ ಇದ್ದೀರಾ, ಕನಸು ಕಾಣ್ತಾ ಇದ್ದೀರಾ, ಖಂಡಿತವಾಗೂ ಆ ದೇವರು ಇದಾನೆ ಅನ್ನೋದು ಎಷ್ಟು ನಂಬಿಕೆನೋ, ಸ್ಮಾರಕ ಬೆಂಗಳೂರಲ್ಲಿ ಆಗುತ್ತೆ ಅನ್ನೋದು ಅಷ್ಟೇ ನಂಬಿಕೆ, ಅಷ್ಟೇ ಗ್ಯಾರಂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಸಮೇತ ಕರ್ನಾಟಕದ 31 ಜಿಲ್ಲೆಯಿಂದ, ಕರ್ನಾಟಕದ 7.5 ಕೋಟಿ ಜನ ಸಮೇತ ವಿಷ್ಣು ದಾದಾರವರ ಸ್ಮಾರಕಕ್ಕೆ ನಾವೆಲ್ಲರೂ ಇರ್ತೀವಿ. ಅಭಿಮಾನಿಗಳ ಜೊತೆಲೆ ನಾವು ಯಾವ ಮಟ್ಟಿಗೆ ಹೋರಾಟ ಮಾಡಕ್ಕೆ 1000 ಸಲ ಜೈಲಿಗೆ ಹೋಗಬೇಕು ನಾನು ರೆಡಿ ಇದ್ದೀನಿ. ಸ್ಮಾರಕ ಆಗಲೇಬೇಕು, ಆಗೋವರೆಗೂ ನಾವು ಹೋರಾಟದಲ್ಲಿ ಇದ್ದೇ ಇರ್ತೀವಿ. ಅಭಿಮಾನಿಗಳ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ
ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಡಾಕ್ಟರ್ ವಿಷ್ಣು ದಾದಾಗೆ, ಕರ್ನಾಟಕ ರತ್ನ ವಿಷ್ಣು ದಾದಾಗೆ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಜೋರಾಗಿ ಹೇಳಿ. ಎಲ್ಲ ಒಂದು ಕೆಲಸ ಮಾಡ್ತೀರಾ, ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬಾ ಇದ್ದೀರಾ, ದಯಮಾಡಿ ಒಂದು ನಿಮಿಷ ವಿಷ್ಣುವರ್ಧನ್ ವಿಷ್ಣುದಾದಗೋಸ್ಕರ ನಿಂತ್ಕೊಳ್ಳಿ. ದಯವಿಟ್ಟು ನಿಂತ್ಕೊಂಡು ಘೋಷಣೆಗಳು ಹಾಕಿ. ಇದು ಎಲ್ಲರೂ ತಲುಪಬೇಕಂದ್ರೆ ವಿಧಾನಸೌಧದ ಬಾಗಿಲು ಹೋಗ್ಬೇಕು. ಈ ಶಬ್ದ ವಿಷ್ಣು ಅಭಿಮಾನಿಗಳು, ವಿಷ್ಣುದಾದ ಅಭಿಮಾನಿಗಳ ಶಬ್ದ ಶಕ್ತಿ ಏನಂತ ಗೊತ್ತಾಗಬೇಕು. ಡಾಕ್ಟರ್ ವಿಷ್ಣು ದಾದಾಗೆ, ಡಾಕ್ಟರ್ ವಿಷ್ಣು ದಾದಾಗೆ, ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಸಾಹಸ ಸಿಂಹ ವಿಷ್ಣುವರ್ಧನ್ಗೆ. ಹೌದಾ ಹೌದಾ. ಜೈ ಹಿಂದ್, ಜೈ ಕರ್ನಾಟಕ.